ಈ ಥರ ಇಲ್ಲಿ ಇರುತ್ತೆ ನೋಡಿ. ಇನ್ಸ್ಟಾಲಿಂಗ್ ಮಾಡಿದ್ರೆ ಅಂದರೆ ಇಲ್ಲಿ ಡಸ್ಟ್ಬಿನ್ ಮೇಲೆ ಇರುತ್ತೆ. KBS5 ಡಬಲ್ ಸರಿ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸ್ವಲ್ಪ ಇದು ವೇಟಿಂಗ್ ಆಗುತ್ತೆ. ಓಪನ್ ಆಗಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಫೈಲು ಅಂತ ಕೇಳ್ತಾ ಇರ್ತಾರೆ. ಇದು ಅಂದರೆ ಇವಾಗ ನಾನು ರೆಕಾರ್ಡಿಂಗ್ ಮಾಡೋಕ್ಕಂತ ಸೇವ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿದೆ ನೋಡಿ ನ್ಯೂ ಪ್ರಾಜೆಕ್ಟ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಕೊಡಬೇಡಿ, ಓಕೆ ಲಾಸ್ಟ್ ಓಕೆ ಅಂದ್ಬಿಡಿ. ಇಲ್ಲಿ ಕೇಳುತ್ತೆ, ಇಲ್ಲಿ ಡಸ್ಟ್ಬಿನ್ನು ಅದು ಅಂತ ಕೇಳ್ತಾ ಇರುತ್ತೆ. ಅದು ಅಂದರೆ ನೀವು ಇಲ್ಲಿ ರೆಕಾರ್ಡಿಂಗ್ ಮಾಡಿದ್ದನ್ನು ಎಲ್ಲಿ ಹೋಗಿ ಶೋ ಮಾಡ್ಕೋಬೇಕಂತ. ನಾನು ಇವಾಗ ಇಲ್ಲಿ ಶೋ ಮಾಡಿದ್ದೀನಿ. ಈ ಫೈಲ್ ಇದೆಯಲ್ಲ, ಇಲ್ಲಿ ಹೋಗಿ ಶೋ ಮಾಡಿದ್ದೀನಿ. ಇವಾಗ ಅಲ್ಲೇ ಕೇಳ್ತಾ ಇರುತ್ತೆ. ನೀವು ಇಲ್ಲಿ ಹೋಗಿ ವಾಪಸ್ಸು ಇಲ್ಲಿ ಯಾವ ಬೇಕಾದ್ರೆ ಫೈಲ್ನಲ್ಲಿ ಈ ಥರ ಶೋ ಮಾಡ್ಕೋಬೋದು. ಇವಾಗ ನಾನು ಡೈರೆಕ್ಟ್ ಓಕೆ ಅಂತೀನಿ, ಅಂದರೆ ಇವಾಗ ನಾನು ಆಲ್ರೆಡಿ ಶೋ ಮಾಡಿದ್ದೀನಿ, ಎಲ್ಲೇ ಶೋ ಆಗ್ತಾ ಇರುತ್ತೆ. ಈ ಥರ ಬರುತ್ತೆ. ಕ್ಯಾನ್ಸಲ್ ಅನ್ನಿ. ಇಲ್ಲಿ ಕ್ಯಾನ್ಸಲ್ ಅಂದ ತಕ್ಷಣ ಇಲ್ಲಿ ಬಂದು ಈ ಪಟ್ಟಿಯಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಬಲಗಡೆ ಸೈಡ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಟ್ರ್ಯಾಕ್ ಅಂತಿದೆಯಲ್ಲ, ಇಲ್ಲೇ ಓಕೆ ಕೊಡಿ. ಇಲ್ಲಿ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಒಂದಿದೆ ನೋಡಿ, ಈ ಥರ ಇರುತ್ತೆ. ಎಲ್ಲ ಓಕೆ ಅನ್ನಿ. ಓಕೆ ಅಂದ ತಕ್ಷಣ ಇಲ್ಲಿ ಇದೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಹಿಡಿದರೆ ಇದಾಗುತ್ತೆ. ಸ್ವಲ್ಪ ತಳಗೆ ಜಕ್ಕೊಳ್ಳಿ, ಇಷ್ಟ ಆಗುತ್ತೆ ಪ್ರಿಂಟ್. ಅದೇ ಥರ ಸೇಮು ಬಲಗಡೆ ಕ್ಲಿಕ್ ಮಾಡಿದರೆ ಇದೇ ಪಟ್ಟಿನಲ್ಲಿ ಬಲಗಡೆ ಕ್ಲಿಕ್ ಮಾಡಿದರೆ ಮತ್ತು ವಾಪಸ್ ಅದೇ ಟ್ರ್ಯಾಕ್ ಅಂತ ಕೇಳ್ತಾ ಇರುತ್ತೆ. ಇದೇ ಥರ ಓಕೆ ಕೊಡೋದು. ಇವಾಗ ಏನು ಹೇಳಿದಿಲ್ಲ ಅದೇ ಥರ ಸೇಮ್ ಕಂಟಿನ್ಯೂಲಿ ನಮಗೆ ಎಷ್ಟು ಫೈಲ್ ಬೇಕಲ್ಲ ಅಷ್ಟೊಂದು ಫೈಲನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಇವಾಗ ನಮ್ಗೆ 3 ಏನು ಸಾಕು. ಈ ಥರ ಇಲ್ಲಿ ಕ್ಲಿಕ್ ಮಾಡಿ. ಸರಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೈನಸ್ ಅಂತ ಇರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಮೈನಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರು ಬರುತ್ತೆ. ವಾಪಸ್ ನೀವು ಬೇಕಂದ್ರೆ ಇಲ್ಲಿ KBS5 ಅಂತ ಇಲ್ಲಿ ಚಿಹ್ನೆ ತೋರಿಸ್ತಾ ಇರುತ್ತಲ್ಲ, ಇಲ್ಲಿ ಆದರೂ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇದು ವಾಪಸ್ ಡಸ್ಟ್ಬಿನ್ಗೆ ಬರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇದರಲ್ಲಿ ಮಾಡಿರ್ತೀರಲ್ಲ FL Studioದಲ್ಲಿ. ಆ ಥರ ವಾಪಸ್ ಇಲ್ಲಿ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ನಿಮ್ಮ ಟ್ರ್ಯಾಕ್ ಎಲ್ಲಿರುತ್ತೆ ನಿಮಗೆ ಗೊತ್ತಿರುತ್ತಲ್ಲ, ಓಪನ್ ಮಾಡಿಕೊಂಡು ಟ್ರ್ಯಾಕ್ ಹಾಕೊಂಡು ಯಾವ ಟ್ರ್ಯಾಕ್ ಹಾಕೋಣಪ್ಪ ಇವಾಗ. ಸರಿ, ಯಾವುದೋ ಒಂದು ಹಾಕೋತೀನಿ ತೊಗೊಳ್ಳಿ. ಯಾವ್ದು ಹಾಕೊಳ್ಳೋಣ? ಸರಿ, ಕಲ್ಲು ಮ್ಯಾಲ ಕಲ್ಲಿಟ್ಟು. ಓಕೆ, ನಾನಿವಾಗ ಈ ಟ್ರ್ಯಾಕ್ ಹಾಕೋತೀನಿ ರೀ, ಹಂಗೆ ಸುಮ್ಮನೆ ಶಾಂಪಲ್ ಅಂತ. ಅದನ್ನು ಹಿಡ್ಕೊಂಡು ಇದತ್ತ ಇಲ್ಲಿ ಎಳ್ಕೊಂಬಂದು ಈ ಥರ ಹಿಡಿದ್ರೆ ಓಪನ್ ಆಗುತ್ತೆ ಸಾಫ್ಟ್ವೇರ್. ಇಲ್ಲಿ ಹಾಕೊಳ್ಳೋದು, ಹಾಕ್ಕೊಂಡು ಇಲ್ಲಿ ವಾಪಸ್ ಓಕೆ ಅನ್ರಿ. ಓಕೆ ಅಂದ ತಕ್ಷಣ ಈ ಥರ ಬರುತ್ತೆ ಇದು ಫುಲ್ಲಾಗಿ. ಇದನ್ನು ನೀವು ಪೂರ ಕಾಣಬೇಕಲ್ವ ನಿಮಗೂ, ಇನ್ನೂ ಟ್ರ್ಯಾಕ್ ಆ ಕಡೆ ಇದೆ ಅಂತ ಅನಿಸ್ತಾ ಇದೆ. ಅದು ಅವಾಗ ಜಿ ಹೊಡ್ರಿ. ಜಿ ಹೊಡೆದ್ರೆ ಅದು ಸೌಂಡ್ ಆಗ್ತಾ ಇರುತ್ತೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಾಗುತ್ತೆ ಇರುತ್ತೆ. ಸೌಂಡ್ ಆಯ್ತು ತಾನೇ. ಇವಾಗ ವಾಪಸ್ ನೀವು ಅದನ್ನೇ ಜೂಮಿಂಗ್ ಮಾಡಬೇಕು, ಅಂದರೆ ಹೆಚ್ಚು ಹೊಡೀರಿ, ಜೂಮ್ ಆಗುತ್ತೆ. ಇವಾಗ ನೀವು ಇದನ್ನ ಪ್ಲೇ ಮಾಡಬೇಕು ಅಂದರೆ ಏನು ಹೊಡ್ರಿ, ಪೇಸ್ ಹೊಡ್ರಿ, ಆಯ್ತಾ ಇರುತ್ತೆ ತಾನೆ. ಇವಾಗ ನೀವು ರೆಕಾರ್ಡಿಂಗ್ ಮಾಡಬೇಕು. ಓಕೆ, ಇಲ್ಲಿ ಇದರಲ್ಲಿ ಇದಿರುತ್ತೆ ನೋಡಿ, ಕೀಪ್ಯಾಡ್ನಲ್ಲಿ ಸ್ಟಾರ್ ಅಂತ ಇರುತ್ತಲ್ಲ, ಅದನ್ನಾದರೂ ಹೊಡಿದ್ರೆ, ಬೇಕಾದರೆ ಇಲ್ಲಿ ಇದೇ ಇರುತ್ತೆ ನೋಡಿ, ಇದನ್ನಾದರೂ ಹೊಡಿಕೊಳ್ಳಿ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇವಾಗ ಹೊಡ್ಕೊಳ್ಳಿ. ಇಲ್ಲಿ ಮೈಕಲ್ಲಿ ಹಾಡ್ತಾ ಇರ್ಬೇಕು ಹಾಗೆ. ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ್ಸ, ಏನೇನ ಕಟ್ಟಕೊಂಡ ಕುಂತಿದ್ನಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಕನಸ. ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ್ಸ, ಏನೇನ ಕಟ್ಟಕೊಂಡ ಕುಂತಿದ್ನಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ. ಸಾರಿ, ಇದೊಂದು ಸ್ವಲ್ಪ ಯಾಕೋ ನಾನು ಮೈಕ್ ಕೈಯಲ್ಲಿ ಫೋನು ಕೈಯಲ್ಲಿ ಅಂದರೆ ಒಂಥರ ಇದಾಗ್ತಾ ಇರುತ್ತೆ. ಸ್ವಲ್ಪ ಡಿಲೀಟ್ ಮಾಡ್ತೀನಿ ನೋಡಿ, ನೆಕ್ಸ್ಟ್ ಮತ್ತೊಮ್ಮೆ ತಗೊಳ್ತೀನಿ. ಅಂದರೆ ನಾನು ಹಾಡಿದ್ದು ಫಸ್ಟ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ನಿಮ್ಗೆ ಎಲ್ಲಿ ಬೇಕೋ ಇದು ಕಡ್ಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ಜೂಮಿಂಗ್ ಇಟ್ಟು
ಸ್ಟಾರ್ ಹೊಡಿತೀನಿ. ಓಕೆ, ರೆಕಾರ್ಡಿಂಗ್ ಸ್ಟಾರ್ಟ್. ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ, ಏನೇನ ಕಟ್ಟಕೊಂಡ ಕುಂತಿದ್ನಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಕನಸ. ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ, ಏನೇನ ಕಟ್ಟಕೊಂಡ ಕುಂತಿದ್ನಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಕನಸ. ಓಕೆ, ಇವಾಗ ಈ ಥರ ಮುಗಿತಲ್ವಾ? ಓಕೆ, ಇಷ್ಟು ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟರೆ ಅದು ಅಲ್ಲೇ ನಿಂದಿರುತ್ತೆ. ನಿಂತ ತಕ್ಷಣ ಇವಾಗ ಏನು ನೋಡ್ಕೊಳ್ಳಿ, ಜೂಮಿಂಗ್ ಕಮ್ ಮಾಡ್ಕೋಬೇಕು. ಇದೇ ಹೇಳಿದ್ದೀನಲ್ಲ, ಜೂಮಿಂಗ್ ಕಮ್ ಮಾಡ್ಕೋಬೇಕಾದ್ರೆ ಏನು ಹೊಡಿಬೇಕಂತ. ಈ ಥರ ಮಾಡಿಕೊಂಡೆ ವಾಪಸ್ಸು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ತುಂಬ ಲಾಂಬಿ ಆಗಿದೆ ಅಲ್ವಾ ನಮಗೆ, ಇಲ್ಲಿ ಕ್ಲಿಕ್ ಮಾಡಿ ಕತ್ರಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಕಟ್ಟು ನಿಮ್ಗೆ ಕತ್ರಿ ಬೇಕಂದ್ರೆ ಇಲ್ಲಿ ಇರುತ್ತೆ ರೀ. ಈಗ ಈ ಕತ್ರಿಯನ್ನು ತೆಗೆದುಕೊಂಡು ಈ ಥರ ಬಂದು ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ವಾಪಸ್ಸು ಇಲ್ಲೇ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಅದು ಕತ್ರಿಗೆ ಹೋಗುತ್ತೆ. ಓಕೆನಾ? ಇವಾಗ ಜೂಮಿಂಗ್ ಕಮ್ ಮಾಡಿಕೊಂಡು ಇವಾಗ ಇಲ್ಲಿ ಇದೆ ಒಂದು ಮಾರ್ಕ್ ತೋರಿಸ್ತಾ ಇದೆ ಅಲ್ವಾ ಹೆಸರು, ಇದ್ರ ಮೇಲೆ ಹಿಟ್ಟರೆ ಇದೊಂದು ಸ್ವಲ್ಪ ಇದು ತೋರಿಸುತ್ತೆ. ಈ ಥರ ಎಬ್ಸ್ಕೊಳ್ಳಿ ವಯಸ್ಸನ್ನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವಾಗ ವಾಪಸ್ ಇವಾಗ ವಾಯ್ಸ್ ಹಚ್ಚೋಣ. ಓಕೆ, ಇವಾಗ ಇಷ್ಟು ಮಾಡ್ಕೊಂಡಿವಲ್ವಾ? ಅವಾಗ ಇಲ್ಲಿ ಏನಾಗಿದೆ ನೋಡಿ, ಒಂದು ಪ್ರಾಬ್ಲಮ್ಮು ಏನಪ್ಪ ಅಂದರೆ, ಓಕೆ, ಇಲ್ಲಿ ಒಂದು ವಾಯ್ಸು ದಿಪ್ ಇದೆ. ಇಲ್ಲಿ ವಾಯ್ಸು ದಿಪ್ ಇದೆ, ಇಲ್ಲಿ ತಿಳು ಇದೆ. ಅಂದರೆ ನಮ್ಗೆ ಎರಡು ವಾಯ್ಸು ಲೆವೆಲ್ ಇರಬೇಕು. ಇದು ಎಷ್ಟಿದು ಇದನ್ನ ಈ ಥರ ಯಾವ ಥರ ಒತ್ತಬೇಕು ಅಂದರೆ, ಇದು ಈ ಥರ ಇದೆ ಅಲ್ವಾ, ಇದ್ರ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಿಳಿ ಚಿಹ್ನೆ ತೋರಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒತ್ತಿದ್ರೆ ಇದಾಗುತ್ತೆ. ಇದು ವಾಯ್ಸು ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಕಮ್ಮಿ ಇದೆ ಅಲ್ವಾ, ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಎರಡು ಲೆವೆಲ್ ಇರ್ಬೇಕು ಯಾವತ್ತಿದ್ರು. ಲೆವೆಲ್ ಇಟ್ಕೊಂಡ ತಕ್ಷಣ ಇಲ್ಲಿ ವಾಪಸ್ ಹಿಂದಿಂದ ಇವಾಗ ಹಚ್ಚೋಣ. ಓಕೆನಾ? ಇವಾಗ ಆಯಿತು ಇದು. ಇವಾಗ ಇದು ಎಲ್ಲ ಸರಿ, ಓಕೆ, ರೆಡಿ ಆಯಿತು. ಇವಾಗ ಈ ವಾಯ್ಸ್ಗೆ ಏನೂ ಇಲ್ಲ, ಎಕೋ ಇಲ್ಲ, ಬೇಸ್ ಇಲ್ಲ, ಏನೂ ಇಲ್ಲ. ಒಂಥರ ನಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಆಗ್ತಾ ಇಲ್ವಾ? ಇವಾಗ ಏನು ಮಾಡಬೇಕು, ಇವಾಗ ಯಾವ ಪಟ್ಟಿಯಲ್ಲಿ ವಾಯ್ಸ್ ಇದೆ ಅದ ಪಟ್ಟಿಯಲ್ಲಿ ಕ್ಲಿಕ್ ಮಾಡಬೇಕು. ಈ ಥರ ಇಲ್ಲಿ ಇ ಅಂತಿದೆಯಲ್ಲ, ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಈ ಕೆಂಪರದ ಕೆಳಗಡೆ ಇ ಅಂತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಒಂದು ಪೇಜು. ಓಪನ್ ಆದ ತಕ್ಷಣ ಇದು ಯಾಕ್ರಿ ಕ್ಯಾಮ್ರಾ ಯಾಕೋ ಡಿಮ್ ಹೊಡಿತಾ ಇದೆ. ಸರಿ, ಇಲ್ಲಿ ಮ್ಯಾಲೆ ಒಂದು ಪಟ್ಟಿ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಏನ್ರಿ ಈ ಥರ ಬರಕತ್ತಿ, ಯಾವುದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಸರಿ, ಸ್ವಲ್ಪ ಡಿಮ್. ಓಕೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹೇಳ್ತಾ ಇರ್ತೀನಿ, ಅದನ್ನು ನೋಡಿ. ಕ್ಯಾಮ್ರಾ ಒಂದು ಸ್ವಲ್ಪ ಓಕೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಡಿಲೇ ಅಂತಿದೆ ನೋಡಿ. ಡಿಲೇ, ಇಲ್ಲಿ ನಾರ್ಮಲ್ ಡಿಲೇ, ಮೋನೋ ಡಿಲೇ ಅಂತ ಈ ಥರ ಆಪ್ಷನ್ಸ್ ಇರುತ್ತೆ. ನಮಗೆ ಮೋನೋ ಡಿಲೇನೇ ಸಾಕು. ಓಕೆನಾ? ಇಲ್ಲಿ ಬಂದ ತಕ್ಷಣ ಈ ಥರ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಎಫೆಕ್ಟ್ ಇಟ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ ಎಫೆಕ್ಟ್ ಇಟ್ಕೋಬೇಕು ಅಂದರೆ,
ಹಾಂ ಇಲ್ಲಿದೆ ನೋಡಿ, ಡಿಲೇ ಉಂಟು ವಾಯ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಕ್ಯಾನ್ಸಲ್ ಹೊಡ್ರಿ. ಡಿಲೇ, ಸಾರಿ, ಈ ಡಿಲೇ ಬೇಡ, ಈ ಕ್ವಾಲಿಟಿ ಚೆನ್ನಾಗಿರಲ್ಲ. ವಾಪಸ್ ಇಲ್ಲೇ ಇದನ್ನು ನೆಕ್ಸ್ಟ್ ಮಾಡಿರೋ, ನೆಕ್ಸ್ಟ್ ಮಾಡಿ ವಾಪಸ್ ಡಿಲೇ ಓಕೆ. ಇಲ್ಲಿ ಈ ಥರ ಡಿಲೇ ಓಪನ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಕ್ಲಿಯರ್ ಒಂದು ಕಾಣಿಸಲ್ಲಪ್ಪ, ಡೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿದೆ ನೋಡಿ ವಾಯ್ಸ್ ಇಂಟ ಡಿಲೇ. ಇಲ್ಲಿ ಬ್ಯಾಕ್ ಹೋಗಿ, ಬ್ಯಾಕ್ ಹೋದ ತಕ್ಷಣ ಇಲ್ಲಿ ತೋರಿಸುತ್ತೆ ನೋಡಿ ಎಷ್ಟಿದೆ. ಇದು ಎಕ್ಕೋ ಡಿಲೇ ಅಂತಿದೆಯಲ್ಲ, ಇಲ್ಲಿ ಎಷ್ಟಿದೆ ನೋಡಿ, 218 ಇದೆ, 0.8 ಇದೆ. ಇದನ್ನ ಏನು ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. 600 ಜಾಸ್ತಿ ಆಯಿತು, 500 ಇದನ್ನು ಓಕೆ. 360 ಕ್ಯಾಮ್ರಾ ಒಂದು ಕ್ಲಿಯರ್ ಇಲ್ಲ ರೀ ನಿಮ್ಮದು. ಓಕೆ, 343 ಇದೆ. ಓಕೆ, ಪರವಾಗಿಲ್ಲ, ನಡೀತಿದೆ. ಇಷ್ಟು ಇಟ್ಕೊಳ್ರಿ. ಇಷ್ಟು ಇಟ್ಕೊಂಡು ವಾಪಸ್ ಇದನ್ನು ಬ್ಯಾಕ್ ಹೊಡೀರಿ. ಇದನ್ನು ಬ್ಯಾಕ್ ಹೋಗೋ ಅವಶ್ಯಕತೆ ಇಲ್ಲ, ಇನ್ನೂ ಈ ಸೆಟ್ಟಿಂಗ್ ಇದೆ ಅಲ್ವಾ. ಓಕೆ, ಇದ್ರ ತಳಗಡೆನೆ ಹಾಗೆ ಇಲ್ಲಿ ಕ್ಲಿಕ್ ಮಾಡಿದರೆ ಅದೇ ಥರ ಸೇಮು ಕ್ಲಿಕ್ ಮಾಡಿದರೆ ಇಲ್ಲಿ ಇದು ಬರುತ್ತೆ, ಬೇಸಿಕ್ಕು ಇಂಟರ್ಡು ಅಂತ ಇರುತ್ತೆ. ಓಕೆ, ನಿಮಗೆ ಆ ಡಿಲೇ ಕನ್ಫ್ಯೂಸ್ ಅನಿಸುತ್ತೆ. ಬೇಕು ಅಂದರೆ ಇಲ್ಲೂ ತಳಗೆ ಬಂದರೆ ಇಲ್ಲೊಂದು ಡಿಲೇ ಅಂತಿದೆ ನೋಡಿ. ಇದು ಬೇಸಿಕ್ಲಿ ಇಲ್ಲಿ ಬಂದರೆ ಇಲ್ಲೊಂದು ಡಿಲೇ ಅಂತಿದೆ ನೋಡಿ, ಡಿಲೇ 2 ಅಂತಿದೆಯಲ್ಲ, ಇಲ್ಲಿ ಹೋಗಿ ಬೇಕಾದರೆ ಇದು ಅದಕ್ಕಿಂತ ಚೆನ್ನಾಗಿಯೇ ಬರುತ್ತೆ. ಓಕೆ, ಇಲ್ಲಿ ಬಂದು ಈ ಥರ ತೋರಿಸುತ್ತೆ. ಇದು ಈ ಥರದಲ್ಲಿ ಹೋಗಿ ಇದನ್ನು ಡಿಲೇ, ಮೋನೋ ಡಿಲೇ ಇದನ್ನು ಒಂದು 13 ಸಾಕು. 13 ಇಟ್ಕೊಂಡು ಇದನ್ನು ಫಸ್ಟ್ನೇಕೆಂದಿದೆಯಲ್ಲ ಆಫ್ ಮಾಡ್ಕೊಳ್ಳಿ, ಯಾಕೆಂದರೆ ಡಬಲ್ ಡಿಲೇ ಆಗಿಬಿಡುತ್ತೆ. ಆಫ್ ಮಾಡ್ಕೊಳ್ಳಿ. ಇಲ್ಲಿ ಆಫ್ ಮಾಡೋದು ಗೊತ್ತಿರುತ್ತಲ್ಲ, ಇಲ್ಲಿ ಈ ಥರ ಚಿಹ್ನೆ ಇರುತ್ತಲ್ಲ, ಈ ಥರ ಚಿಹ್ನೆದ ಮೇಲೇ ಇಲ್ಲಿ ಕ್ಲಿಕ್ ಮಾಡಿಬಿಡಿ, ಆಫ್ ಆಗುತ್ತೆ. ಅದು ಆಫ್ ಆದ ತಕ್ಷಣ ನೆಕ್ಸ್ಟು ಹಾಗೆ ಇಂಟರ್ ವಾಯ್ಸು ಓಕೆ. ಸರಿ, ಇಲ್ಲಿದೆ ನೋಡಿ. ಇಲ್ಲಿ ಡಿಲೇ ಇದ್ರ ಕೆಳಗಡೆ ವಾಪಸ್ ಹಿಂಗೆ ಬಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಒಂದು ಸ್ವಲ್ಪ ಏರ್ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಇದು ವಾಯ್ಸ್ ನಮ್ಗೆ ಜಾಸ್ತಿನೇ ಬೇಕಲ್ವಾ, ಅದಕ್ಕೋಸ್ಕರ ಏರ್ ಇಟ್ಕೊಳ್ಳಿ. ಇದನ್ನು ಈ ಥರ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಇದು ಈಚೆ ಕಡೆ ಇರೋದು ಬೇಸು, ಇದು ಬೇಸನ್ನು ಸ್ವಲ್ಪ ಮೀಡಿಯಮ್ದಲ್ಲಿ ಇರಲಿ. ಈಚೆ ಕಡೆ ಇರೋದು ಗೆಜ್ಜೆ, ನಿಮಗೆ ಸ್ವಲ್ಪ ಯಾವ ಥರ ಬೇಕು ಆ ಥರ ಇಟ್ಕೊಳ್ಳಿ. ನಾನು ಮಾತ್ರ ಒಂದು ಸ್ವಲ್ಪ ಗೆಜ್ಜೆ ಟ್ರ್ಯಾಕಿಗೆ ಸ್ವಲ್ಪ ಗೆಜ್ಜೆ ಸೌಂಡ್ ಇದೆಯಲ್ಲ, ಅದ್ರ ಸೌಂಡಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಕಡಿಮೆ ಇಟ್ಕೊಂಡಿರ್ತೀನಿ. ಓಕೆನಾ? ಈ ಥರ ಸೇವ್ ಆದ ತಕ್ಷಣ ಇದು ಓಕೆ. ಇದು ಬ್ಯಾಕ್ ಹೊಡ್ರಿ. ಇಲ್ಲಿಗೆ ಅದು ಆಯಿತು. ವಾಪಸ್ ನೆಕ್ಸ್ಟು ಆ್ಯಕ್ಚುಲಿ ಇಲ್ಲಿ ಹಿಡಿದ್ರೆ ಹಿಂಗೆ ಯಾಕೆ ಮಾಡ್ತೈತೆ ಮರ ಇದು. ಇಲ್ಲಿ ಬಂದು ವಾಪಸ್ಸು ಇಲ್ಲಿದೆ ನೋಡಿ, ರಿವರ್ಬ್ ಬಿ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ಸು ರಿವರ್ಬ್ ಸೌಂಡ್ ಈ ಥರ ಓಪನ್ ಆಗುತ್ತೆ. ಇದೇನು ಬೇಡ, ವಾಪಸ್ ಅಲ್ಲೇ ಕ್ಲಿಕ್ ಮಾಡಿ ಈ ರಿವರ್ಬ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಹಾಗೆ ಇಲ್ಲಿ ಬಂದರೆ ಲಾಸ್ಟ್ ಇದೆ ನೋಡಿ, ಲಾಸ್ಟ್ ಇದಕ್ಕೆ ಹೊಡೆದ್ರೆ ಈ ಥರ ಬರುತ್ತೆ ಡಿಲೇ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡಿಲೇ ಕೋರಸ್ಸು ತಡಿ ಹೇಳ್ತೀನಿ. ಇದು ಕ್ಯಾಮ್ರಾ ಕ್ಲಿಯರಾಗಿ ಕಾಣ್ತಾ ಇಲ್ಲ, ನಿಮಗೂ ಅಲ್ಲಿ ಫಸ್ಟ್ ಕಾಣಿಸಿಲ್ಲ.
ಸರಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಕರಿಪಟ್ಟಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಒಂದು 2 ಸರಿ ಓಪನ್ ಆಗುತ್ತೆ ಈ ಥರ. ಓಕೆ, ಓಪನ್ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ವಾಯ್ಸ್, ಹಾಂ ಇಲ್ಲಿದೆ ನೋಡಿ ವಾಯ್ಸ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಹೊಡಿ, ಎಲ್ಲಾನು ಬ್ಯಾಕ್ ಹೊಡ್ಕೊಂಡು ಹೋಗಿ ವಾಪಸ್ಸು ಡಿಲೀಟ್ ಬಿಟ್ಟು ಸೆಂಡ್ ಓಕೆ, ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡ ತಕ್ಷಣನೇ ಇಲ್ಲಿದೆ ನೋಡಿ ಈ ಥರ ಇಲ್ಲೇ ಇರುತ್ತೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 1 ಅಂತ ಇರುತ್ತೆ, ಇಲ್ಲೂ ಸ್ವಲ್ಪ ಬೇಸಿಕ್ ಅಂತ ಬರುತ್ತೆ, ಇನ್ನೊಂದು ಸ್ವಲ್ಪ ಇಷ್ಟು ಇಟ್ಕೊಳ್ಳಿ. ನಿಮ್ಗೆ ಅವ್ರ ದನಿ ದಿಪ್ ಇದ್ರೇ ಸ್ವಲ್ಪ ಕಡಿಮೆ ಇಟ್ಕೋಬೇಕಾಗುತ್ತೆ ಈ ಲೆವೆಲ್ಗೆ. ಮತ್ತೆ ವಾಪಸ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, 2 3 ಏನು ಎಷ್ಟು ಬಿಡಿ, 2 3 ಇವೆಲ್ಲ ಲಾಸ್ಟ್ 4 ಒಂದು ಇಟ್ಕೊಳ್ಳಿ. ಇದು ಸ್ವಲ್ಪ ಈ ಕಡೆ ಬರುತ್ತೆ, ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡ್ರೆ ಇದು ಸ್ವಲ್ಪ ದನಿ ಅವ್ರದ್ದು ಹಾರ್ಡ್ ಇದ್ರೆ ಇರುತ್ತಲ್ಲ, ಒಂಥರ ಜಾಸ್ತಿ ದಿಪ್ಪ ಇರುತ್ತೆ. ಇದು 4ಅಲ್ಲಿ ಒಂದು ಸ್ವಲ್ಪ ಯಾವ ಥರ ಮ್ಯಾಲೆ ಹೋಯ್ತಿರಲ್ವಾ ಆ ಥರ ಇದಾಗುತ್ತೆ, ಆ ಥರ ದನಿ ಸೂಕ್ಷ್ಮವಾಗಿ ಬರುತ್ತೆ ಅವ್ರದ್ದು. ನಮ್ಗೆ ಇಷ್ಟು ಸಾಕು. ಇದಕ್ಕಿಂತ ಜಾಸ್ತಿ ಬೇಕಂದರೆ ಈ ಕಡೆ ಈ ಥರ, ಇಲ್ಲಿ ಈ ಥರ ಎಲ್ಲ ನೀವು ಅವ್ರ ದನಿ ಯಾವ ಥರ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ಇಟ್ಕೋಬೇಕಾಗುತ್ತೆ. ನಮ್ಮ ದನಿ ಇಷ್ಟೇ ಸಾಕು. ಇವಾಗ ಹಚ್ಚೋಣ ಅದನ್ನು. ಇದು ಈಚೆ ಕಡೆ ಇದೆ ನೋಡಿ, ಇದು ವಾಯ್ಸದು ಸೌಂಡು ಎಷ್ಟು ಬೇಕೋ ನಮ್ಗೆ ಅಷ್ಟೇ. ಓಕೆನಾ, ಇದು ಬೇಕಂದ್ರೆ ವಾಯ್ಸು ಜಾಸ್ತಿ ಬಂದಿದೆ ಅಂದರೆ ತಳಗೆ ಇಟ್ಕೋಬೋದು, ತಳಗೆ ವಾಯ್ಸ್ ಕಮ್ಮಿ ಇದೆ ಅಂದರೆ ಮ್ಯಾಲೂ ಇಟ್ಕೋಬೋದು. ಓಕೆನಾ, ಇಷ್ಟು ಆಯಿತು. ಎಸ್ ಇವಾಗ ನಮ್ಗೆ ವಾಯ್ಸು ಒಂದು ಸ್ವಲ್ಪ ಇದನ್ನು ಕ್ಲಿಯರ್ ಬೇಕನ್ನಿಸ್ತಾ ಇದೆ ಅಲ್ವಾ. ಇದು ಏನಾಗಿದೆ ಇವಾಗ ಮ್ಯೂಸಿಕ್ ಜಾಸ್ತಿ ಹೊಡಿತಾ ಇದೆ, ಅದಕ್ಕೋಸ್ಕರ ಇದು ಮುಂದೆ ನೋಡಿ ಇಷ್ಟು ಕಟ್ ಮಾಡಿಕೊಂಡು, ಅಂದರೆ ಇದು ಅಂದರೆ ಸುಮ್ಮನೆ ನಾನು ನಿಮಗೆ ತೋರಿಸ್ತಾ ಇರೋದು. ಇದು ಅಂದರೆ ಟ್ರ್ಯಾಕ್ ಸ್ವಲ್ಪ ತಳಗಿಸ್ಬೇಕಾಗುತ್ತೆ, ಜಿಮ್ಮಿಂಗ್ ಒಳ್ಳೆ ಇಳಿಸೋದು ಏನು ಅಂತ ಇಲ್ಲೇ ಸ್ವಲ್ಪ ಕಟ್ ಮಾಡಿ ಟ್ರ್ಯಾಕ್ ಇಳಿಸ್ಕೊತಾ ಇದ್ದೀನಿ. ಇಷ್ಟಾದ ತಕ್ಷಣನೇ ಸರಿ, ಇವಾಗ ಇದನ್ನು ಟ್ರ್ಯಾಕನ್ನು ನಾವು ಇಳಿಸ್ಕೊಂಡ ತಕ್ಷಣನೇ ನೋಡಿ ಯಾವ ಥರ ಬರುತ್ತೆ ಅಂತ. ಇದೇ ಒಂದು ಸ್ವಲ್ಪ ಕ್ವಾಲಿಟಿ ಅಷ್ಟು ಕ್ಲಿಯರ್ ಅನಿಸ್ತಾ ಇರ್ಕಿಲ್ಲಲ್ಲ, ಇವಾಗ ಹೆಂಗೆ ಕೇಳಿಸ್ತದೆ ನೋಡಿ. ಕಲ್ಲಿಟ್ಟ ಜಜ್ಜಿ ಗೆಳತಿ ನುಚ್ಚಾಗುವಂಗ ಮನಸ್ಸ, ಏನೇನು ಕಟ್ಟಿಕೊಂಡ ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡುವ ಕನಸು, ದೊಡ್ಡ ದೊಡ್ಡುವ ಕನಸು. ಕಲ್ಲಿಟ್ಟ ಜಜ್ಜಿ ಗೆಳತಿ ನುಚ್ಚಾಗುವಂಗ ಮನಸ್ಸ, ಏನೇನು ಕಟ್ಟಿಕೊಂಡ ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡುವ ಕನಸು, ದೊಡ್ಡ ದೊಡ್ಡುವ ಕನಸು. ಓಕೆ, ಇದೇ ಥರ ಎಲ್ಲ ಮುಂದೆ ನೆಕ್ಸ್ಟ್ ಚರಣಗಳನ್ನು ಮಾಡ್ಕೊತ ಹೋಗ್ಬೇಕಾಗುತ್ತೆ ನೀವು. ಇವಾಗ ಇಲ್ಲಿ ಎಷ್ಟು ಮಾಡಿದ್ವಲ್ಲ ಇದೇ ಥರನೇ ಸೇಮ್ ಅಲ್ಲಿ ಶೇವ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಈಗ ಇದು ನಮ್ಗೆ ಇನ್ನು ಇಷ್ಟ ಮಾಡಿದ್ವಲ್ಲ ಇದು ಇಷ್ಟ ಹೊರಗೆ ತಗೋಬೇಕಂದ್ರೆ ಇಲ್ಲಿ ಮ್ಯಾಲೆ ಹೋದ ತಕ್ಷಣ ಪೆನ್ನಿನ ಮಾರ್ಕ್ ತೋರಿಸುತ್ತೆ ನೋಡಿ. ಇಲ್ಲಿ ಈ ಪೆನ್ನಿನ ಮಾರ್ಕ್ ಮೇಲೆ ಈ ಥರ ಎಳ್ಕೊಳ್ರಿ. ಈ ಥರ ಎಳ್ಕೊಂಡ್ರೆ ಇದು ನಮ್ಗೆ ಎಷ್ಟು ವಾಯ್ಸ್ ಬೇಕಲ್ಲ ಅಷ್ಟು ಎಳ್ಕೊಂಡು ವಾಪಸ್ ಇಲ್ಲಿ ಹೋಗಿ ಫೈಲ್ ಅಂತಿದೆ ನೋಡಿ, ಫೈಲು. ಓಕೆ, ಫೈಲು ಇಂಟೆಡು, ಹಾಂ ಇಲ್ಲೇ ನೋಡಿ, ಇಲ್ಲಿ ಎಷ್ಟು ಫ್ರೆಂಡು ಇಲ್ಲಿ ಕೊಡಿ. ಓಕೆ, ಇಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ನೇಮ್ ಹಾಕ್ಬೇಕಾಗುತ್ತೆ. ಇಲ್ಲಿ 143 ಅಂತಿದೆಯಲ್ಲ, ಇಲ್ಲಿ ಹಾಡಿದವ್ರದ್ದು ನೇಮ್ ಹಾಕ್ಬೇಕಾಗುತ್ತೆ. ಇಲ್ಲಿದೆ ನೋಡಿ ಫೈಲ್ ನೇಮ್ ಅಂತಿದೆ, ಅದು ನೀವು ಹಾಡಿದವ್ರದ್ದು ನೇಮ್ ಹಾಕ್ಕೊಳ್ಳಿ. ಹಾಂ ಓಕೆನಾ. ಇಲ್ಲಿ ತೆಳಗೆ ಬಂದ ತಕ್ಷಣ ಇಲ್ಲಿ ಕೇಳ್ತಾ ಇರುತ್ತೆ ಅದು, ಇಲ್ಲಿ ನಿಮ್ಮದು ಏನೋ ಸಿ ಪ್ರೋಗ್ರಾಮು ಅಂತ ಆ ಥರ ಈ ಥರ ಏನೋ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೂಲೆಯಲ್ಲಿ ಒಂದು ಚಿಹ್ನೆ ಥರ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನಾನು ಕ್ಲಿಕ್ ಮಾಡಿದ್ದು ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಅದು ಇವಾಗ ರೆಡಿಮೇಡ್ ಹಾಡು ಎಲ್ಲಿ ಬೇಕು ಯಾವ ಫೈಲ್ದಲ್ಲಿ ಬೇಕಂತ ನಿಮ್ಗೆ ಬೇಕಾದರೆ ಸೇವ್ ಮಾಡ್ಕೋಬೋದು.
ಇವಾಗ ನಾನು ಇಟ್ಟಿದ್ದು ಡಸ್ಟ್ಬಿನ್ ಅಂತ ಇಟ್ಟಿದ್ದೀನಿ ನಾನು. ನೀವು ಬೇಕಂದ್ರೆ ಕಂಪ್ಯೂಟ್ರಲ್ಲಿ ಬೇಕಂದ್ರೆ ಈ ಥರ ಓಪನ್ ಮಾಡಿಕೊಂಡು ಸಿ ಪ್ರೋಗ್ರಾಮು ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ನಿಮಗೆ ಯಾವ ಫೈಲ್ನಲ್ಲಿ ಬೇಕೋ ಆ ಫೈಲ್ನಲ್ಲಿ ಸೇವ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಬಂದ ತಕ್ಷಣ ನಾನು ಡಸ್ಟ್ಬಿನ್ ಅಂತ ಕೊಡ್ತಿದ್ದೀನಿ, ಸೇವ್ ಅಂತ ಇದ್ದೀನಿ ಅಂದರೆ ಡಸ್ಟ್ಬಿನ್ನಲ್ಲೇ ಸೇವ್. ಓಕೆನಾ. ಡಸ್ಟ್ಬಿನ್ನಲ್ಲೇ ಸೇವ್ ಆಯಿತು. ಇಲ್ಲಿ ಕ್ಲಿಕ್ ಮಾಡಿ, ಇವಾಗ ಆಲ್ರೆಡಿ ನಾನು ಇಟ್ಟಿದ್ದೀನಿ, ಅದು ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ಸು ಇಲ್ಲಿ MP3 ಅವು ಇವು ನಿಮಗೆ ಫೈಲ್ ಅಂತ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ. ಆ್ಯಕ್ಚುಲಿ ನೀವು MP3ನೇ ಇಟ್ಕೋಬೇಕಾಗುತ್ತೆ, MP3ನೇ ಅಂತ ಇಟ್ಕೊಳ್ಳಿ. ಇಟ್ಕೊಂಡ ತಕ್ಷಣ ಇಲ್ಲಿ ಇರುತ್ತೆ ನೋಡಿ 24 ಹಾಯ್ ಅಂತ ಇರುತ್ತೆ. ಇಲ್ಲಿ 3D ಅಂತ ಕೊಟ್ಟಿದ್ದೀನಿ ನಾನು. ನಿಮಗೆ ಹೈ ಕ್ವಾಲಿಟಿ ಬೇಕಂದ್ರೆ ಇಲ್ಲಿದೆ ನೋಡಿ, ಹೈ ಕ್ವಾಲಿಟಿ ಅಂತಲೂ ಇದೆ. ವಾಪಸ್ ಇಲ್ಲಿ ಸೇವ್, ಇಲ್ಲಿ ನಾವು ಇದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಎಡಿಟರ್ ಇದೆಯಲ್ಲ, ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ 143 ಅಂತಿದೆ. ಇಲ್ಲಿ ಏನು ನೀವು ಹಾಕೋಬೋದು ಅಥವಾ ಬಿಡ್ಬೋದು. ಹಾಕ್ಕೊಂಡ್ರೆ ಯಾರು ಹಾಡಿರ್ತಾರಲ್ಲ ಅವ್ರದ್ದೇ ಹೆಸರು ಹಾಕೋಬೇಕಾಗುತ್ತೆ. ಟೈಟಲ್ ಅಂತಿದೆಯಲ್ಲ ಅಲ್ಲಿ ಹಾಕೋರಿ, ಬ್ಯಾಡ್ ಅಂದ್ರೇ ಸುಮ್ಮನೆ ಗ್ಯಾಪು ತೆಗೆದುಬಿಡಿ. ನಾನು ಸುಮ್ಮನೆ 143 ಅಂತ ಬರೆದಿರ್ತೀನಿ. ಇಲ್ಲಿದೆ ನೋಡಿ, ಇಲ್ಲಿ ನಿಮ್ಮ ಸ್ಟುಡಿಯೋದನ್ನ ಹೆಸರು ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮ ಸ್ಟುಡಿಯೋದು ಇದನ್ನು ಅಂತ ಹಾಕ್ಕೊಳ್ಳಿ. ನಾನು ಸಾಲವಳ್ಳಿ ಅಂತ ಹಾಕಿದ್ದೀನಿ. ಇಲ್ಲಿ 0 ಏನು ಬೇಡ, ಇಲ್ಲಿ 2020 ಅಂದರೆ ಇಸ್ವಿ ಹಾಕೊಳ್ಳಿ. ಇಲ್ಲಿ ಬೇಸಿಕ್ ಅಂತ ಇರುತ್ತೆ, ಅದನ್ನೇ ಇಟ್ಕೊಳ್ಳಿ. ಇಲ್ಲಿ ಏನು ಇಟ್ಕೋಬೇಡಿ, ಬೇಸಿಕ್. ಇಲ್ಲಿ ಜಾಸ್ತಿ ನೀವು ಬೇಕಂದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಜಾಸ್ತಿ ಎಲ್ಲ ಬರ್ತಾ ಇರ್ತವೆ. ಅವು ಕ್ವಾಲಿಟಿ ಅಷ್ಟೊಳ್ಳೆ ಕ್ಲಿಯರಿಟಿ ಇರಲ್ಲ. ಅಷ್ಟು ಇಟ್ಕೊಂಡು ವಾಪಸ್ ಇಲ್ಲಿ ಓಕೆ ಅನ್ನಿ. ಓಕೆ ಅಂದ ತಕ್ಷಣ ಈ ಥರ ಬರುತ್ತೆ. ಬಂದ ತಕ್ಷಣವೇ ಇಲ್ಲಿ ಮೋನೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಟ್ರ್ಯಾಕು ನೀವು ಸ್ಟುಡಿಯೋದಲ್ಲಿ ಮಾಡಿದ್ದು ಯಾವುದೇ ಟ್ರ್ಯಾಕನ್ನು ಬೇರೆ ಕಡೆ ಯಾರಿಗೂ ಲಾಕ್ ಓಪನ್ ಆಗಲ್ಲ. ಇಲ್ಲಿ ಇದು ಕ್ಲಿಕ್ ಮಾಡಿದರೆ ನೀವಾಗ ಇದನ್ನು ಹಾಗೆ ತೆಗೆದುಬಿಟ್ರೆ ಟ್ರ್ಯಾಕು ಓಪನ್ ಆಗುತ್ತೆ. ಅದು ಯಾರ ಸಾಫ್ಟ್ವೇರ್ ಒಳಗಡೆ ಹಾಕಿ ಟ್ರ್ಯಾಕು ಓಪನ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ, ನಿಮ್ಮ ಇಷ್ಟ. ನಾನಂತೆ ಆಲ್ರೆಡಿ ಯಾವಕ್ಕೂ ಟ್ರ್ಯಾಕ್ ಓಪನ್ ಇಟ್ಬಿಟ್ಟಿರ್ತೀನಿ, ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ, ನಿಮ್ಮ ಇಷ್ಟ. ನೀವು ಬೇಕಾದರೆ ಹೆಂಗೆ ಮಾಡ್ಕೋತೀರೋ ನಿಮ್ಮ ಇಷ್ಟ ಮಾಡ್ಕೊಳ್ಳಿ. ಇಲ್ಲಿ ಇದು ಇರುತ್ತೆ, ಓಕೆ ಅಂತ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗ್ತಾ ಇರುತ್ತೆ. ಈ ಥರ ಸೇವ್ ಆಗಿ ವಾಪಸ್ ಇಲ್ಲಿ ಮೈನಸರ ಹೊಡ್ಕೊಳ್ಳಿ. ಇದೇ ಹೇಳಿದ್ನಲ್ಲ 16 ಹೊಡ್ಕೊಳ್ಳಿ. ಹೊಡ್ಕೊಂಡು ಓಕೆ, ನಾ ಇವಾಗ ಇಲ್ಲಿ ಹೊಡ್ಕೊತೀನಿ, ಮೈನಸ್ ಹೊಡ್ಕೊತೀನಿ ತಗೊಳ್ಳಿ. ಮೈನಸ್ ಹೊಡ್ಕೊಂಡು ಇವು ಬ್ಯಾಕ್ ಇದೆ ಟ್ರ್ಯಾಕಿಂದು. ಇವಾಗ ನಾನು ಅಲ್ಲಿ ಏನಂತ ಸೇವ್ ಮಾಡಿದ್ದೆ ನೋಡಿ, 143 ಅಂತ ಸೇವ್ ಮಾಡಿದ್ದೆ ಅಲ್ವಾ, ಇಲ್ಲಿದೆ ನೋಡಿ 143 ಅಂತ. ಇದನ್ನ ಪ್ಲೇ ಮಾಡೋಣ ಇವಾಗ. ಕಲ್ಲಿಟ್ಟ ಜಜ್ಜಿಗೆಳತಿ ಮುಚ್ಚಾಗುವ ಮನಸ್ಸ, ಏನೇನು ಕಟ್ಟಿಕೊಂಡು ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ಹಾಗೆ ಇಲ್ಲಿ ನಿಮ್ಮ ಸ್ಟುಡಿಯೋದ ಹೆಸರು ಅಥವಾ ಬರ್ದಿದ್ದು ಬಂದು ಹೋಗ್ತಾ ಇರುತ್ತೆ ನೋಡಿ, 143 ಧೀರಜ್ ರೆಕಾರ್ಡಿಂಗ್ ಸ್ಟುಡಿಯೋ ಸಾಲೋಳಿ ಅಂತ ಬಂದಿದೆ ನೋಡಿ. ಈ ಥರ ಬರ್ತಾ ಇರುತ್ತೆ, ಅದು ಅಲ್ಲಿ ಬರ್ತಿದ್ದು. ಓಕೆನಾ, ಸರಿ, ಓಕೆನಾ, ಬಾಯ್, ಥ್ಯಾಂಕ್ ಯು.